ಹಾಯ್ ಹಲೋ ನಮಸ್ಕಾರ ಗೈಸ್, ನಾನು ನಿಮ್ಮ ಸಿಂಪಲ್ ಕನ್ನಡಿಗ. ಇವತ್ತಿನ ಹೊಸ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಇವಾಗ ಹೈಸ್ಕೂಲ್ ಫೀಲ್ಡಲ್ಲಿ ಇದ್ದೀನಿ. ಆಲ್ರೆಡಿ ಅಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ. ಇವತ್ತು ಬರೋದು ಸ್ವಲ್ಪ ಲೇಟ್ ಆಗಿಬಿಡ್ತು. ಅಲ್ಲಿ ನಾನು ನಿಮಗೆ ನೋಡ್ತಿರ್ಬೋದು, ಪೂಜೆ ಎಲ್ಲ ಸ್ಟಾರ್ಟ್ ಆಗೈತೆ. ಬನ್ನಿ ಅಲ್ಲೇ ಹೋಗಿ ತೋರಿಸ್ತೀನಿ. ಗೈಸ್ ನೋಡ್ತಾ ಇರ್ಬೋದು, ಇದೆ ಧ್ವಜಸ್ತಂಭ. ಎಲ್ಲ ಪೂಜೆ ರೆಡಿ ಮಾಡಿದ್ದಾರೆ. ಅಲ್ಲಿ ಪೂಜೆ ಎಲ್ಲ ಆಗಿದೆ. ಮೊಬೈಲ್ ವಿಶೇಷವಾಗಿ ಒಂದು ಧ್ವಜಸ್ತಂಭ ಮಾಡಿದ್ದಾರೆ. ಸೊ ಏನೆಲ್ಲ ಸಿದ್ಧತೆ ನಡೀತಾ ಇದೆ ಸರ್ ಈ ವರ್ಷ? 8ನೇ ವರ್ಷದ ಹಿಂದೂ ಮಹಾಗಣಪತಿ ಅದ್ದೂರಿ ಕಾರ್ಯಕ್ರಮಕ್ಕೆ ನಾಳೆ ಧ್ವಜಸ್ತಂಭ ಪೂಜಾ ಕಾರ್ಯಕ್ರಮ ಮುಕ್ತಾಯವಾಗಿದೆ. ನಾವು ನೋಡಿದಂಗೆ ಈ ಸರಿ 8ನೇ ವರ್ಷದ ಹಿಂದೂ ಮಹಾಗಣಪತಿಗೆ ಬದ್ರಿನಾಥ್ ಮಹಾಮಂಟಪವು ಭಾಳ ಅದ್ದೂರಿಯಾಗಿ 8 ವರ್ಷದಲ್ಲಿ ಇದೆ, ಭಾಳ ಅದ್ದೂರಿಯಾಗಿ ಮೂಡಿ ಬರಲಿದೆ ಅಂತ ನನ್ನ ಅನಿಸಿಕೆ ಇದೆ. ಅದೇ ರೀತಿ ಕಲ್ಕತ್ತಾದ ಸುಮಾರು 21 ಜನ ಕೆಲಸಗಾರ ಬಂದಿದ್ದಾರೆ. ಅಲ್ಲಿ ಕೆಲಸಕ್ಕೆ ವರ್ಕ್ ಸ್ಟಾರ್ಟ್ ಆಗಿದೆ. ನೀವು ನೋಡಿದಂಗೆ ಇದು ಇತಿಹಾಸ ನಿರ್ಮಾಣ ಆಗಲಿದೆ ದಾವಣಗೆರೆಯಲ್ಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಎಷ್ಟು ಎತ್ತರ ಏನಾದರೂ ಇದೆಯಾ? 50 ಅಡಿ ಎತ್ತರ ಮಹಾಮಂಟಪ ನಿರ್ಮಾಣವಾಗಲಿದೆ. 60 ಅಡಿ ಆಗಲ್ಲ, 120 ಅಡಿ ಆಗಲ್ಲ, 60 ಅಡಿ ಎತ್ತರ ಮಹಾಮಂಟಪ ನಿರ್ಮಾಣ ಆಗಲಿದೆ. ಇಷ್ಟಾಗಿ ಗಣಪತಿ 16 ಅಡಿ ಗಣಪತಿ ಇದೆ. 5 ಮುಖ ಪಂಚಮುಖ ಗಣಪತಿ ಈ ಬಾರಿ ಅದೇ ಆರ್ಡರ್ ಕೊಟ್ಟಿದ್ದೀವಿ ನಾವು. ಯಾಕೆಂದರೆ ಅದು ಈ ವಿಶೇಷವಾದ ಗಣಪತಿ ಪಂಚಮುಖಿ ಗಣಪತಿ ನಾವು ಈ ಸರಿ ಕೊಡಲೇಬೇಕಂತ 6 ತಿಂಗಳ ಮುಂಚೆ ನಿರ್ಣಯ ಆಗಿತ್ತು. ಅದೇ ರೀತಿ ಪಂಚಮುಖಿ ಗಣಪತಿ ಕೊಟ್ಟಿದ್ದೀವಿ. ಭಾಳ ಚೆನ್ನಾಗೂ ಇದೆ ಗಣಪತಿ. ಸರಿ, ಭಾಳ ಅದ್ದೂರಿಯಾಗಿ ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ನಡೆಯಲಿದೆ ಅಂತ ನಾನು ಹೇಳ್ತೀನಿ. ಈ ಗಣಪತಿ ವರ್ಷ ಹೆಚ್ಚು ಜನ ಬರಲಿಕ್ಕೆ ಹೋಗಲಿಕ್ಕೆ ಭಾಳಷ್ಟು ಜನ ಬರ್ತಾರೆ, ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಾರೆ. ಸೊ ಅವ್ರಿಗೆಲ್ಲ ಯಾವ ವ್ಯವಸ್ಥೆಗಳನ್ನು ಮಾಡಬೇಕಂತ? ಈಗ ದಾವಣಗೆರೆಯಲ್ಲಿ ಹೈಸ್ಕೂಲ್ ಮೈದಾನ ವಿಶಾಲವಾಗಿದೆ. ಈ ಬಾರಿ ಎಲ್ಲ ರೀತಿಯ ಅನುಕೂಲತೆ ಮಾಡಿಕೊಡ್ತೀವಿ ಗಣಪತಿ ದರ್ಶನಕ್ಕಾಗಿ. ಮುಂದಿನ ದಿನಗಳಲ್ಲಿ ಅದು ಬೇರೆ ರೀತಿಯಲ್ಲಿ ನಾವು ಏನು ಮಾಡಬೇಕು ಅನ್ನೋದಕ್ಕೆ ನಿಮಗೆ ಇನ್ನೂ ಕಾಲಾವಕಾಶಗಳಿದೆ. ನಾನು ಹೇಳ್ತೀನಿ ನಿಮಗೆ. ಈ ಸರಿ 2 ಬಸ್ ಸ್ಟ್ಯಾಂಡ್ ಇದ್ದು, 2 ಬಸ್ ಸ್ಟ್ಯಾಂಡ್ ಶಿಫ್ಟ್ ಆಗಿದ್ದಾವೆ. ಹೈಸ್ಕೂಲ್ ಮೈದಾನ ಭಾಳ ವಿಶಾಲವಾಗಿದೆ. ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸಂಜೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ, ಬಂದಂಥರಿಗೆ ಪೂರಕ ವ್ಯವಸ್ಥೆ ಮಾಡ್ತೀವಿ. ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ರೂಪುರೇಷೆಯಲ್ಲಿ? ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಬೇಕು ಅಂತ ನಮ್ಮ ಟ್ರಸ್ಟಿಂದ ಯಾವುದೇ ತೀರ್ಮಾನಗಳಾಗಿಲ್ಲ. ಆದರೆ ನಾನು ಖಂಡಿತ ನಿಮ್ಮ ಮಾಧ್ಯಮ ತಿಳಿಸ್ತೀನಿ. ಸೊ ಈ ವರ್ಷದ ಜನರಿಗೆಲ್ಲ ಸಾಕಷ್ಟು ಕ್ರೇಜ್ ಕೊಡುವಂಥ ಹಿಂದೂ ಮಹಾಗಣಪತಿ ಹಬ್ಬ. ಸೊ ಎಲ್ಲೆಲ್ಲ DJ ವ್ಯವಸ್ಥೆಗಳು ಯಾವ ರೀತಿ ಅದೇನಾದರೂ ಮಾಹಿತಿ? ಇನ್ನೂ ಕಾಲಾವಕಾಶ ಸಾಕಷ್ಟಿದೆ. ಇನ್ನೂ 40 ದಿನ ಇದೆ ಗಣಪತಿ ಪ್ರತಿಷ್ಠಾಪನೆಗೆ. ಅದು ಪ್ರತಿಷ್ಠಾಪನೆ ಆದ ನಂತರ ನಾವು ವಿಸರ್ಜನೆ ಕಾರ್ಯಕ್ರಮದ್ದು ಡೇಟ್ ಆಗಲಿ ಅಥವಾ ಏನು DJಗಳದ್ದು ಮುಂದಿನ ದಿನಗಳು ಹೇಳ್ತೀವಿ. ನಾಗರಿಕರಿಗೆಲ್ಲರಿಗೂ ಏನು ಹೇಳ್ತೀವಿ ಸರ್? ದಾವಣಗೆರೆ ಜಿಲ್ಲೆ, ಕರ್ನಾಟಕ ಜನತೆ ಈ ಸರಿ ಭಾಳ ವಿಶೇಷವಾದ ಪೆಂಡಲ್ ನಿರ್ಮಾಣ ಆಗಲಿದೆ. ಎಲ್ಲರೂ ಬಂದು ನೋಡ್ಲಿಕ್ಕೆ ಒಂದು ಅವಕಾಶ ಇದೆ. ಉತ್ತರ ಭಾರತದ ದೇವಸ್ಥಾನಗಳು ಆಗಿರೋದ್ರಿಂದ ಇಲ್ಲಿ ನಮ್ಮ ಎಲ್ಲ ಜನಗಳು ಹೋಗಿ ನೋಡ್ಲಿಕ್ಕೆ ಆಗಲ್ಲ. ಅದು ಆ ಕಾರಣಕ್ಕಾಗಿ ನಾವು ದಾವಣಗೆರೆಯಲ್ಲಿ ಮಾಡ್ತಿರೋದು. ಅದು ಬಿಟ್ಟರೆ ನಾವು ಇಲ್ಲಿ ಕರ್ನಾಟಕದ ಎಲ್ಲ ಟೆಂಪಲ್ಗಳದ್ದು ಸರ್ಕಾರ ಉಚಿತ ಬಸ್ ಕೊಟ್ಟಿದ್ದು ನೋಡ್ತಾರೆ. ಬಟ್ ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಭಾಳ ಹಿಂದುಳಿದವರಿದ್ದಾರೆ. ಎಲ್ಲರೂ ಉತ್ತರ ಭಾರತಕ್ಕೆ ಹೋಗಿ ನೋಡೋಕ್ಕಾಗಲ್ಲ. ಇಲ್ಲಿ ನೋಡಿ ದಾವಣಗೆರೆಯಲ್ಲಿ ಅಂತ ಮಾಡ್ತಿದ್ದೀವಿ ಆ ಕಾರ್ಯಕ್ರಮ. ಮಹಾಸಭಾ ಹಿಂದೂ ಮಹಾಗಣಪತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜೊಳ್ಳಿ ಗುರುವರ ನೇತೃತ್ವದಲ್ಲಿ ತಾವೆಲ್ಲರೂ ಕೂಡ ಈಗ ನೋಡಿದ್ದೀರಿ ಯಾವ್ಯಾವ ರೀತಿಯ ಒಂದು ವೈಶಿಷ್ಟ್ಯತೆ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಈ ಸರಿ ವಿಶಿಷ್ಟವಾದ ರೀತಿಯಲ್ಲಿ ನಮ್ಮ ಅಧ್ಯಕ್ಷ ಹೇಳಿದ ಹಾಗೆ ಬದ್ರಿನಾಥನ ದೇವಸ್ಥಾನದ ಒಂದು ಸ್ವರೂಪವನ್ನು ನಾವಿಲ್ಲಿ ಮಾಡ್ತಾಯಿದ್ದೇವೆ. ಇದಕ್ಕೆ ಈಗಾಗಲೇ 7 ವರ್ಷಗಳ ಕಾಲ ಹೆಚ್ಚು ನಮಗೆ ಜನತೆ ಸಹಕಾರವನ್ನು ಕೊಟ್ಟಿದ್ದೀರಿ. ಮುಂದೆನೂ ಕೂಡ ಕರ್ನಾಟಕ ರಾಜ್ಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ ನಗರದ ಜನತೆ ಹೆಚ್ಚಿನದಾಗಿ ನಮಗೆ ಸಹಕಾರ ಕೊಡೋದ್ರ ಮುಖಾಂತರ ಈಗ ತಾನೇ ಗಣಪತಿ ಹಬ್ಬ ಪ್ರಾರಂಭವಾಗಿದೆ. ಅಧ್ಯಕ್ಷರ ನೇತೃತ್ವದಲ್ಲಿ ಧ್ವಜಸ್ತಂಭವನ್ನು ಉದ್ಘಾಟನೆ ಮಾಡೋದ್ರ ಮುಖಾಂತರ ನಾವು ಇವತ್ತು ಆರಂಭ ಮಾಡಿದ್ದೇವೆ. ಪ್ರತಿಯೊಬ್ಬರು ಕೂಡ ಭಕ್ತಾದಿಗಳು, ಸರ್ವ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ನಾವು ಇವತ್ತುವರೆಗೂ ನಮ್ಮ ಅಧ್ಯಕ್ಷರ ನೇತೃತ್ವ ನಡೆಯತಕ್ಕಂಥ 8ನೇ ವರ್ಷದ ಒಂದು ವಿನಾಯಕ ಮಹೋತ್ಸವಕ್ಕೆ ಯಾವುದೇ ಒಬ್ಬ ಸಾರ್ವಜನಿಕರಿಂದ ₹1 ನಾವು ಯಾವತ್ತೂ ಕೂಡ ಕಲೆಕ್ಟ್ ಮಾಡಿಲ್ಲ. ನಾವೇ ಟ್ರಸ್ಟ್ನವರಾಗಿರೋದು ಮತ್ತು ಅದರ ಮೇಲೆ ಬರ್ತಕ್ಕಂಥ ಖರ್ಚನ್ನು ಅಧ್ಯಕ್ಷರೇ ಸ್ವತಃ ಮಾಡ್ತಾ ಬಂದಿದ್ದಾರೆ. ಇವತ್ತು ವಿಶಾಲತೆಯಾದ ಮನಸ್ಸನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಗಣಪತಿ ಹಬ್ಬ
ಬಾಲಗಂಗಾಧರ ತಿಲಕ್ ಅವರು ಮಾಡಿರ್ತಕ್ಕಂಥ ಹಬ್ಬವನ್ನು ಆಚರಣೆ ಮಾಡ್ಕೋಬೇಕು. ಹಿಂದೂ ಸಂಪ್ರದಾಯವಾಗಿರ್ತಕ್ಕಂಥ ದೊಡ್ಡ ಹಬ್ಬ. ಇವತ್ತು ನಮ್ಮ ಹಬ್ಬವನ್ನು ಗಣಪತಿ ಹಬ್ಬವನ್ನು ಮಾಡೋದ್ರ ಮುಖಾಂತರ ಧರ್ಮವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ನಮ್ಮ ಹಿಂದೂ ಮಹಾಗಣಪತಿ ಮಾಡ್ತಾಯಿದೆ. ಅದಕ್ಕಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ದಾವಣಗೆರೆ ಜಿಲ್ಲೆಯ ಜನತೆ ಮತ್ತು ಕರ್ನಾಟಕ ರಾಜ್ಯದ ವಿವಿಧ ಮೂಲೆಗಳಿಂದ ಇಲ್ಲಿ ಆಗಮಿಸಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗಣಪತಿ ಹಬ್ಬಕ್ಕೆ ನಮಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ನಮ್ಮ ಕೈ ಮುಗಿದು ಬೇಡ್ಕೊಳ್ತೀವಿ. ಅವು ಕೂಡ ಭಾಗಿಯಾಗ್ತವೆ. ಭಾಗಿಯಾಗ್ತೀವಿ ನಾವು ಪ್ರತಿ ವರ್ಷನೂ ನಮ್ದು ಅಂತ ಇದು ಹಬ್ಬ ನಾವು ಭಾಗಿಯಾಗದೇ ಆಗ್ತೀವಿ. ಅದು ಯಾವ ಹಬ್ಬ ಇದ್ರೂ ನಮ್ದು ಹಬ್ಬನೇ ಅಲ್ಲ. ಈ ವರ್ಷ ವಿಶೇಷ ಅಂತಂದರೆ ಬದ್ರಿನಾಥ್ ಮಾಡಕತ್ತಿದ್ದಾರೆ. ಬದ್ರಿನಾಥ್ ಅಂತ ನೀವು ಯಾಕೆ ಅಂತ ಕೇಳಿದರೆ ಮತ್ತು ನಮ್ಮದು ಹಳೆ ಸಂಸ್ಕೃತಿ, ನಮ್ಮ ದೇವರು ಮತ್ತು ಹಳೇದೆಲ್ಲ ಐತಿ, ಅದನ್ನೆಲ್ಲ ತೋರಿಸ್ಬೇಕಲ್ಲ ಜನಗಳಿಗೆ. ಅದಕ್ಕೋಸ್ಕರ ಇವತ್ತು ಬದ್ರಿನಾಥ್ ಮಾಡ್ತಾರೆ. ನಾಳೆ ಗುರು ರಾಘವೇಂದ್ರ ಮಾಡ್ಬೋದು, ಅಚ್ಚನಾಡ್ದ ಮಹಾಕಾಳಿನ ಮಾಡ್ಬೋದು. ಎಲ್ಲ ಮಾಡ್ಕೊಂತ ಹೋಗ್ತಿದ್ದಾರೆ. ಹಿಂಗೆ 8 ವರ್ಷದಿಂದನೂ ಚೇಂಜ್ ಮಾಡ್ತಿದ್ದಾರೆ. ಬದ್ರಿನಾಥ್ ಅದು ಇದೆಲ್ಲ ಮಾಡಿದ್ದಾರೆ. ಜನಗಳಿಗೆ ಒಂದು ಸಂದೇಶ ತೋರಿಸ್ಬೇಕು, ನಮ್ಮ ಸಂಸ್ಕೃತಿ ಹಿಂಗಿತ್ತು, ನಮ್ಮ ಹಿಂದೂ ಧರ್ಮ ಹಿಂಗಿತ್ತು ಅಂತ ತೋರಿಸಿದ್ದಾರೆ. ಅದ್ದೂರಿಯಾಗಿ ಮಾಡ್ತಿದ್ದಾರೆ. ನಮ್ಮ ದಾವಣಗೆರೆ ಜನ ಇದಕ್ಕೆ ಭಾಳ ಸಪೋರ್ಟಿವ್ ಆಗಿದ್ದಾರೆ. ಹೆಣ್ಮಕ್ಳು ಗಂಡು ಮಕ್ಕಳು ಖುದ್ದಾಗಿ ಬಂದು ಇಲ್ಲೆಲ್ಲ ಹಿಂದೂ ಮಹಾಗಣಪತಿದು ಮ್ಯಾನೇಜ್ಮೆಂಟಿಂಗೆಲ್ಲ ಮಾಡ್ಕೊಂತ ಈ ಟ್ರಸ್ಟ್ನರಿಗೆ ಭಾಳ ಬೆನ್ನೆಲುಬಾಗಿ ನಿಂತು ನಮ್ಮ ದಾವಣಗೆರೆ ಜನ ಭಾಳ ಸಪೋರ್ಟ್ ಕೊಡ್ತಿದ್ದಾರೆ. ಅದರಾಗೂ ನೀವು ಎಲ್ಲ ನೀವು ಮೀಡಿಯಾದವರು ಭಾಳ ಸಪೋರ್ಟ್ ಕೊಟ್ಟಿದ್ದೀರಾ. ನಿಮಗೂ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಿ, ಗಣಪತಿ ಎಲ್ಲರಿಗೂ ಒಳ್ಳೇದಾಗಿ ದೇವ್ರು ಒಳ್ಳೇದು ಮಾಡಲಿ. ವಿಘ್ನೇಶ್ವರ ಮಹಾರಾಜ್ ಕಿ ಜೈ, ಹಿಂದೂ ಮಹಾಗಣಪತಿಗೆ ಜೈ, ಹಿಂದೂ ಮಹಾಗಣಪತಿಗೆ ಜೈ, ವಿಘ್ನೇಶ್ವರ ಮಹಾರಾಜ್ ಕಿ ಜೈ, ಹಿಂದೂ ಧರ್ಮಕ್ಕೆ ಜೈ, ಹಿಂದೂ ಧರ್ಮಕ್ಕೆ ಜೈ, ವಿಘ್ನೇಶ್ವರ ಮಹಾರಾಜ್ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಆಗಲೇ ಹೇಳಿದ್ರಲ್ಲ ಅವರು, ನಮ್ಮ ಹಿಂದೂ ಗಣಪತಿಯ ಕಮಿಟಿಯ ಅಧ್ಯಕ್ಷರು ಹೇಳಿದ್ರಲ್ಲ ಆಗಲೇ. ಈ ಸತಿ ಗಣೇಶ ಬಂದ್ಬಿಟ್ಟು ನಮ್ಮ ದಾವಣಗೆರೆಯಲ್ಲಿ ಪಂಚಮುಖಿ ಗಣೇಶ ಮತ್ತು ಬದ್ರಿನಾಥ ಮಂಟಪನೇ ಈ ಸತಿ ಆಗ್ತಿರೋದು. ನಾನು ಅಡಿ ಅಂತ ಕೇಳಿದ್ರೆ 16 ಅಡಿ ಗಣೇಶ. ಇದು 16 ಅಡಿಯ ಪಂಚಮುಖಿ ಗಣೇಶ ಈ ಸತಿ ದಾವಣಗೆರೆಯಲ್ಲಿ ತರ್ತಿರೋದು. ಇದೇ ಫಸ್ಟ್ನೇ ವರ್ಷ ಅನಿಸುತ್ತೆ ಪಂಚಮುಖಿ ಗಣೇಶ ತರ್ತಿರೋದು. ಎಲ್ಲ ಅಪ್ಡೇಟ್ಸ್ ಕೊಡ್ತಿರ್ತೀವಿ. ಅಪ್ಡೇಟ್ಸ್ಗಾಗಿ ಲೈಕ್ ಮಾಡ್ಕೊಂಡು, ಶೇರ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ರಿ. ಈ ಸತಿ ಫೀಲ್ಡ್ ತುಂಬ ಜಾಗ ಇದೆ, ಖಾಲಿ ಅಂದರೆ ಖಾಲಿ ಇದೆ. ಈ ಸತಿ ದೊಡ್ಡದಾಗಿ ಆಗ್ಬೋದೇನೋ, ಆಗುತ್ತೆ ದೊಡ್ಡದಾಗಿ. ಇದೇ ಥರ ಮುಂದೆ ಎಲ್ಲ ಥರ ಅಪ್ಡೇಟ್ಸ್ ಕೊಡ್ತಿರ್ತೀನಿ. ಲೈಕ್ ಮಾಡ್ಕೊಂಡು, ಶೇರ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಸಿಗೋಬೇಕಾದ್ರೆ.